ಹಾಯ್ ಎಲ್ಲರಿಗೂ ನಮಸ್ಕಾರ. Assalamu alaikum. ವೆಲ್ಕಮ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ಟೂ ಫೇಟ್ಸ್ ಒನ್ ಪ್ಲೇಟ್. ಸೊ ಇವತ್ತಿನ ರೆಸಿಪಿ ನಾವು ಜಾಕ್ ಫ್ರೂಟ್ ರಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಸಿ ಹಾಲು ತೊಗೊಂಡಿದ್ದೀವಿ, ಹಾಗೆ 50 ಗ್ರಾಮ್ ಆಗೋಷ್ಟು ಖೋವಾ, ಮಿಲ್ಕ್ ಮೇಡ್ ಹಾಗೂ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀವಿ. ಅದಕ್ಕೆ 250 ಗ್ರಾಮ್ಸ್ ಅಷ್ಟು ಜಾಕ್ ಫ್ರೂಟ್ ತೊಗೊಂಡಿದ್ದೀವಿ. ಸೊ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಜಾಕ್ ಫ್ರೂಟ್ ರಸ್ ಮಾಡೋದಕ್ಕೆ ನಮಗೆ ಒಂದು ಪೇಸ್ಟ್ ಬೇಕು. ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಇಲ್ಲಿ ನಾನು ಕೋವಾ ಹಾಕ್ಕೊತಿದ್ದೀವಿ, ಹಾಗೆ ಬಾದಾಮಿನ ಒಂದು 12 ಬಾದಾಮಿನ ನೆನೆಸಿ ಸಿಪ್ಪೆ ಸುಲಿದಿರೋ ಬಾದಾಮಿ ಹಾಕ್ಕೊಂಡಿದ್ದೀವಿ. ಈಗ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ಈಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಒಂದು ಬೌಲ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಅದೇ ಮಿಕ್ಸರ್ಗೆ ಹಲಸಿನಣ್ಣು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀವಿ. ಹಲಸಿನಣ್ಣು ಹಾಕಿ ಫುಲ್ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡಬೇಕು. ಈಗ ಆಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದೇ ಪೇಸ್ಟ್ಗೆ ಜಾಕ್ ಫ್ರೂಟ್ ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕೋತಾ ಇದ್ದೀವಿ. ಅದಕ್ಕೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಕಂಡೆನ್ಸ್ಡ್ ಮಿಲ್ಕ್ ಸಹ ಹಾಕೋತಿದ್ದೀವಿ. ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಮಗೆ ಒಂದು ಸ್ವಲ್ಪ ಲಿಕ್ವಿಡ್ ಥರ ಕನ್ಸಿಸ್ಟೆನ್ಸಿ ಬೇಕು. ಸೊ ಅದಕ್ಕೆ ಸ್ವಲ್ಪ ಈಗ ನಾವು ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಾವಿಲ್ಲಿ ಕೇಸರ್ ಆ್ಯಡ್ ಮಾಡ್ಕೊತಿದ್ದೀವಿ ಕಲರ್ಗೆ. ನಿಮ್ಗೆ ಏನಾದರೂ ಯೆಲ್ಲೋ ಕಲರ್ ಬೇಕಂದರೆ ನೀವು ಯೆಲ್ಲೋ ಕಲರ್ ಸಹ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾವು ನಮ್ಮ ಮನೇಲಿ ಯಾವುದಿದೆಯೋ ಅದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಾವು ಕೇಸರ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಮಗೆ ಪ್ರಾಪರ್ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ. ಸೊ ಇದನ್ನು ನಾವು 1/2 hour ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಇದನ್ನು ಹೊರಗಡೆ ತೆಗಿತೀವಿ. ಇದನ್ನು ನೀವು ಹಾಗೆ ಬೇಕಾದರೂ ಕುಡಿಬೋದು, ಅಥವಾ ಪೂರಿ ಮಾಡಿಕೊಂಡು ಪೂರಿ ಜೊತೆಗನ್ನ ತಿನ್ಬೋದು. ಆದರೆ ಪೂರಿ ಜೊತೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಹೊಸ ರೆಸಿಪಿ ಜಾಕ್ ಫ್ರೂಟ್ ರಸ್. ನೀವು ಟ್ರೈ ಮಾಡಿ, ಹಾಗೆ ಟೇಸ್ಟ್ ಹೇಗಿದೆ ಅಂತ ನಮಗೂ ಸಹ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. Please do like, share, comment and subscribe.